ಧಾರವಾಡದಲ್ಲಿ ಕೊಲ್ಯಾಪ್ಸ್ ಆಗಿರುವಂತಹ ಬಿಲ್ಡಿಂಗ್ ಎಸ್ಎಸ್ ನಿಗದಿ ಒಡೆತನದ ಕಟ್ಟಡ ಅಂತ ಗೊತ್ತಾಗಿದೆ. ನಿಗದಿ ಜೊತೆಗೆ ಇನ್ನು 7 ಮಂದಿ ಮಾಲೀಕರು ಈ ಕಟ್ಟಡದ ಓನರ್ಗಳಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಂಬಂಧಿ ಎಸ್ಎಸ್ ನಿಗದಿ ಜೊತೆಗೆ ಇನ್ನೂ ಕೂಡ 7 ಜನ ಪಾರ್ಟ್ನರ್ಶಿಪ್ ಅಲ್ಲಿ ಈ ಕಟ್ಟಡವನ್ನ ಕಟ್ಟಿಸ್ತಾ ಇದ್ರು ಅನ್ನೋ ಮಾಹಿತಿ ಇದೀಗ ಸಿಕ್ಕಿದೆ. ಅದರಲ್ಲಿ ವಿನಯ್ ಕುಲಕರ್ಣಿ ಸಂಬಂಧಿ ಎಸ್ಎಸ್ ನಿಗದಿ ಕೂಡ ಒಬ್ರು. ಇವ್ರ ಜೊತೆಗೆ 7 ಮಂದಿ ಮಾಲೀಕರು ಈ ಕಟ್ಟಡಕ್ಕೆ ಇದ್ರು. ಇವತ್ತು ಆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳಂತೂ ಉದ್ಭವ ಆಗುತ್ತೆ. ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಇವರು ಪರ್ಮಿಷನ್ ತಗೊಂಡಿದ್ರ ಪಾಲಿಕೆಯಿಂದ? ಪರ್ಮಿಷನ್ ತಗೊಂಡಿದ್ರೆ ಎಷ್ಟು ಫ್ಲೋರ್ ಗಳನ್ನ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ರು? ಅಗತ್ಯಕ್ಕಿಂತ ಜಾಸ್ತಿ ಅಂದ್ರೆ ಆ ಕೆಪಾಸಿಟಿಗಿಂತ ಜಾಸ್ತಿ ಫ್ಲೋರ್ ಗಳನ್ನ ಕಟ್ಟೋಕ್ ಹೋಗಿದ್ದೆ ಈ ದುರ್ಘಟನೆಗೆ ಹಾಗಾದ್ರೆ ಕಾರಣ ಆಯ್ತಾ, ಅಥವಾ ಕಳಪೆ ಕಾಮಗಾರಿಯಿಂದ ಇವತ್ತು ಈ ದುರ್ಘಟನೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗುತ್ತೆ, ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಯಾರೆಲ್ಲ ಆ ಕಟ್ಟಡದ ಅವಶೇಷದ ಅಡಿ ಸಿಕ್ಕಾಕೊಂಡ್ಬಿದ್ದಾರೆ ಅವರೆಲ್ಲ ಸೇಫ್ ಆಗಿ ಹೊರಗಡೆ ಬರ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಜನರಿಗೂ ಕೂಡ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಸುದ್ದಿವಾಹಿನಿಗಳಲ್ಲಿ ಈ ರೀತಿ ಬರ್ತಾ ಇದೆ. ಸುದ್ದಿ ಗೊತ್ತಾದ ತಕ್ಷಣ ಅಲ್ಲಿ ಹೋಗಿ ದಯಮಾಡಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದಾರಲ್ಲ ಆ ಸಿಬ್ಬಂದಿಗೆ ನೀವು ಡಿಸ್ಟರ್ಬ್ ಮಾಡಬೇಡಿ, ತೊಂದರೆ ಮಾಡಬೇಡಿ. ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆ ಇಂತಹ ದುರ್ಘಟನೆಗಳ ಆದಾಗ ಆಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಿಬ್ಬಂದಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಭರದಿಂದ ಸಾಗ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಯನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಆಲ್ರೆಡಿ ಸಾಕಷ್ಟು ಜನರನ್ನ ಈಗ ರಕ್ಷಣಾ ಕಾರ್ಯಾಚರಣೆ ಅಡಿ ಹೊರಗಡೆ ತೆಗೆದಿದ್ದಾರೆ ಸಿಬ್ಬಂದಿ. ಅವರಿಗೆ ಇಮಿಡಿಯೇಟ್ ಆಗಿ ಈಗ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದಾರೆ, ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈ ಕೊಲ್ಯಾಪ್ಸ್ ಆಗಿರುವಂತಹ ಬಿಲ್ಡಿಂಗ್ ನ ಅಡಿ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವರು 100 ಜನ ಇರಬಹುದು ಅಂತಾರೆ, ಇನ್ನೊಂದಿಷ್ಟು ಜನ 80ಕ್ಕೂ ಹೆಚ್ಚು ಜನ ಅಂತಾರೆ, 60ಕ್ಕೂ ಹೆಚ್ಚು ಜನ ಅಂತಾರೆ. ಎಕ್ಸಾಕ್ಟ್ ನಂಬರ್ ಅಂತೂ ಯಾರಿಗೂ ಗೊತ್ತಾಗ್ತಿಲ್ಲ. ಒಂದಿಷ್ಟು ಜನ ಒಳಗಡೆಯಿಂದ ನಮ್ಮನ್ನ ಕಾಪಾಡಿ ಕಾಪಾಡಿ ಪ್ಲೀಸ್ ಅಂತ ಕೂಕೊಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಯಾರಿಗೆಲ್ಲ ಮೊಬೈಲ್ ಆಪರೇಟ್ ಮಾಡೋಕೆ ಅಲ್ಲಿ ಒಳಗಡೆ ಸಾಧ್ಯ ಇದೆ ಅಂತವರೆಲ್ಲ ಮೊಬೈಲ್ ಮುಖಾಂತರ ನಾವ್ ಇಲ್ಲಿದ್ದೀವಿ, ನಮ್ ಜೊತೆ ಇಷ್ಟು ಜನ ಇದ್ದಾರೆ, ಪ್ಲೀಸ್ ನಮ್ಮನ್ನ ರೆಸ್ಕ್ಯೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಳಗಡೆಯಿಂದಾನೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಕಾರ್ಯಾಚರಣೆ ಇಂತಹ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಂತ ಟೈಮ್ ನಲ್ಲಿ ಆಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಈಗ ಮೊಕ್ಕಾಂ ಹೂಡಿದ್ದಾರೆ. ಮಾಹಿತಿಯನ್ನ ಅಲ್ಲಿ ಸಿಬ್ಬಂದಿಯಿಂದ ಪಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ದುರಂತ ಏನಾಗ್ಬಿಟ್ಟಿದೆ ಅಂದ್ರೆ 2 ಫ್ಲೋರ್ ಅಲ್ಲಿ ಆಲ್ರೆಡಿ ಈಗ ಶಾಪ್ ಗಳೆಲ್ಲ ಓಪನ್ ಆಗಿದ್ವು. ಒಂದೊಂದು ಫ್ಲೋರ್ ಅಲ್ಲಿ 10 ರಿಂದ 12 ಶಾಪ್ಗಳು ಇದ್ವು. ಆಲ್ಮೋಸ್ಟ್ 70 to 80% 2 ಫ್ಲೋರ್ ಅಲ್ಲಿ ಶಾಪ್ಗಳು ಓಪನ್ ಆಗಿತ್ತು. ಅಲ್ಲಿ ಕಿರಾಣಿ ಅಂಗಡಿ ಇತ್ತು, ಜೊತೆಗೆ ಮೆನ್ಸ್ ಪಾರ್ಲರ್ ಇತ್ತು, ಹೀಗೆ ಮೆಡಿಕಲ್ ಶಾಪ್ ಇತ್ತು ಅಂತ ಹೇಳ್ತಾರೆ, ಕ್ಲಿನಿಕ್ ಗಳಿದ್ವಂತೆ. ಹಾಗಾಗಿ ತುಂಬಾ ಜನ ಅಲ್ಲಿ ಬಂದಿದ್ರು ಆ ಟೈಮ್ ನಲ್ಲಿ ಅಂತ ಹೇಳ್ತಾರೆ. ಬಹುಶಃ ಸಂಜೆ ಆಗಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಅಲ್ಲಿ ಪಾಪ ಇರ್ತಾ ಇದ್ರು ಅಂತ ಅನ್ಸುತ್ತೆ. ಬಟ್ ಮಧ್ಯಾಹ್ನದ ಸಂದರ್ಭ ಆಗಿದ್ರಿಂದ ಜನ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಇದ್ರು. ಆದ್ರೂ ಕೂಡ ಸಾಕಷ್ಟು ಜನ ಈ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ ಅವಶೇಷಗಳ ಅಡಿ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಸ್ಥಳೀಯರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಜನ ಜಾಸ್ತಿ ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತಾ ಇರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಪ್ರಾಬ್ಲಮ್, ಅಡೆತಡೆಗಳು ಅಲ್ಲಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಅಧಿಕಾರಿಗಳು ಜೊತೆಗೆ ಶಾಸಕರು ಎಲ್ಲ ಬಂದಿದ್ದಾರೆ, ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಬ್ಬೊಬ್ಬರನ್ನೇ ಹೊರಗಡೆ ಜೀವಂತವಾಗಿ ತೆಗೆದಾಗ ಅಲ್ಲಿ ಸಿಬ್ಬಂದಿಗೂ ಕೂಡ ಒಂದು ರೀತಿ ಖುಷಿ ಆಗ್ತಾ ಇದೆ, ಚಪ್ಪಾಳೆ ತಟ್ತಾರೆ. ಜೊತೆಗೆ ಜನ ಕೂಡ ಕೇಕೆ ಹಾಕ್ತಾ ಇದ್ದಾರೆ. ಜೀವಂತವಾಗಿ ಅಲ್ಲಿ ಜನರನ್ನ ಯಾರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ರು ಅವರನ್ನ ರಕ್ಷಣಾ ಕಾರ್ಯಾಚರಣೆ ಮುಖಾಂತರ ಹೊರಗಡೆ ತೆಗೆದಾಗ ಜನ ಕೂಡ ಕೇಕೆ ಹಾಕ್ತಾ ಇದ್ದಾರೆ. ಅಲ್ಲಿ ಇವಾಗಿರುವಂತ ಚಾಲೆಂಜ್ ಎಷ್ಟು ಬೇಗ ಆ ಬಿಲ್ಡಿಂಗ್ ಅನ್ನ ತೆರವುಗೊಳಿಸಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದಾರಲ್ಲ ಅವ್ರನ್ನ ಎಷ್ಟು ಬೇಗ ರಕ್ಷಣೆ ಮಾಡ್ತಾರೆ ಅಂತ. ಯಾಕಂದ್ರೆ 5 ಫ್ಲೋರ್, ಅದರಲ್ಲಿ 2 ಫ್ಲೋರ್ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿತ್ತು. ಅಲ್ಲಿ ಶಾಪ್ಗಳೆಲ್ಲ ಓಪನ್ ಆಗಿತ್ತು, ಬಾಡಿಗೆಗೆ ಅಂತ ಕೊಟ್ಟಿದ್ರು. ಉಳಿದಂತ ಫ್ಲೋರ್ ಅಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಆಗ್ಲೇ ಕೂಲಿ ಕಾರ್ಮಿಕರೊಬ್ರು ಮಾತಾಡ್ತಾ ಇದ್ರು. ಅವ್ರು ಹೇಳಿದ ಪ್ರಕಾರ ನಾವು 4th ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ಇಬ್ರು ಆಕ್ಚುಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ನಮ್ ತರಾನೇ ಕೂಲಿ ಕಾರ್ಮಿಕರು ತುಂಬಾ ಜನ ಕೆಲಸ ಮಾಡ್ತಾ ಇದ್ರು 4th ಫ್ಲೋರ್ ಅಲ್ಲಿ ಮತ್ತೆ 5th ಫ್ಲೋರ್ ಅಲ್ಲಿ, 4ನೇ ಫ್ಲೋರ್ ಅಲ್ಲಿ, 5ನೇ ಫ್ಲೋರ್ ಅಲ್ಲಿ. ಬಟ್ ಏನಾಯ್ತು ಅಂತ ನಮ್ಗೆ ಗೊತ್ತಾಗಿಲ್ಲ. ಆಕ್ಚುಲ್ ಆಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಬಂತು. ನೋಡ್ತಿದ್ದಂತೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಕುಸ್ತು ಬಿದ್ದ್ಬಿಡ್ತು. ಏನ್ ಮಾಡ್ಬೇಕು ಅಂತಾನೆ ನಮಗೆ ಗೊತ್ತಾಗಿಲ್ಲ ಅಂತ. ಇವಾಗ ಅವಶೇಷಗಳ ಅಡಿ
50 ಮಂದಿ ಸಿಲುಕಿದ್ದಾರೆ, ನರಳಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಧಾರವಾಡದಲ್ಲಿ ಇವತ್ತು ದೊಡ್ಡ ದುರಂತ ನಡೆದು ಹೋಗಿದೆ. 5 ಅಂತಸ್ತಿನ ಕಟ್ಟಡ ಕುಸಿತಗೊಂಡಿರೋದ್ರಿಂದ ಸಾಕಷ್ಟು ಜನ ಅಲ್ಲಿ ಸಿಕ್ಕಾಕೊಂಡ್ಬಿದ್ದಾರೆ. ಸದ್ಯಕ್ಕೆ ಎಕ್ಸಾಕ್ಟ್ ಆಗಿ ನಂಬರ್ ಗೊತ್ತಾಗ್ತಾ ಇಲ್ಲ, ಆದ್ರೂ ಕೂಡ 50ಕ್ಕೂ ಹೆಚ್ಚು ಜನ ಇದೀಗ ಸಿಕ್ಕಾಕೊಂಡ್ಬಿದ್ದಾರೆ. ಒಟ್ಟು 8 ಜನರ ಪಾರ್ಟ್ನರ್ಶಿಪ್ ಅಲ್ಲಿ ಈ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಅದರಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿ ಕೂಡ ಒಬ್ರು ಅದರಲ್ಲಿ ಒನ್ ಆಫ್ ದ ಪಾರ್ಟ್ನರ್. ಈಗ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯ್ತಲ್ಲ, ಆ ಟೈಮ್ ನಲ್ಲಿ ಯಾವ ರೀತಿ ಸಿಮೆಂಟ್ ಅಲ್ಲಿ ಆವರಿಸಿಕೊಂಡಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಜನ ಕೂಡ ಒಂದ್ ರೀತಿ ಆಲ್ ಆಫ್ ಸಡನ್ ಜನಕ್ಕೂ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಈ ರೀತಿ ಬಿಲ್ಡಿಂಗ್ ನಾವಿರುವಂತ ಬಿಲ್ಡಿಂಗ್ ಕುಸಿತಾ ಇದೆ ಅಂದ ತಕ್ಷಣ ಯಾರಿಗೆಲ್ಲ ಹೊರಗಡೆ ಬರೋದಕ್ಕೆ ಸಾಧ್ಯವಾಯಿತು, ಯಾರಿಗೆಲ್ಲ ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತವರೆಲ್ಲ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಇದುವರೆಗೂ ಅಂತವ್ರು ಯಾರು ಮಾತಾಡಿಲ್ಲ, ಏನಾಯ್ತು ಆಕ್ಚುಲ್ ಆಗಿ, ಯಾವ ರೀತಿ ಹೊರಗಡೆ ಓಡ್ ಬಂದ್ರು ಅಂತ. ಅಲ್ಲಿ ನೋಡಿದವ್ರು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಯಾರೆಲ್ಲ ರೆಸ್ಕ್ಯೂ ಮಾಡಿದ್ದಾರೆ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸದ್ಯಕ್ಕೆ ಸೇರಿಸಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನೆಲ ಕಚ್ಕೊಂಡು ಹೋಗಿದೆ ಆ ಬೃಹತ್ ಕಟ್ಟಡ, ಬೃಹತ್ ಕಾಂಪ್ಲೆಕ್ಸ್. 5 ಅಂತಸ್ತಿನ ಕಟ್ಟಡ ಇವತ್ತು ನೆಲ ಕಚ್ಚಿರೋದು, ನೆಲ ಸಮ ಆಗಿ ಹೋಗಿದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ತೊಡಕಾಗಿರೋದು. 60 ಸೆಕೆಂಡ್ ನಲ್ಲಿ 5 ಅಂತಸ್ತಿನ ಕಟ್ಟಡ ಕಂಪ್ಲೀಟ್ ಆಗಿ ನೆಲ ಸಮ ಆಗೋಗಿದೆ. ಬಹುಶಃ ಅಲ್ಲಿದ್ದವ್ರಿಗೆ ಏನಾಗ್ತಿದೆ, ಬಿಲ್ಡಿಂಗ್ ಕುಸಿತಾ ಇದೆಯಾ, ನಮ್ಮ ಪ್ರಾಣ ಏನಾಗುತ್ತೆ ಒಂದು ಗೊತ್ತಾಗಿರಲ್ಲ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಗಳಲ್ಲಿ. ಸೊ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಕುಸಿದು ಬಿದ್ದಿದೆ. ಒಂದಿಷ್ಟು ಜನ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದ್ರ ಬಗ್ಗೆನೂ ಕನ್ಫರ್ಮೇಶನ್ ಇಲ್ಲ. ಯಾರೆಲ್ಲ ಈ ರೀತಿ ಬಿಲ್ಡಿಂಗ್ ಕುಸಿತಾ ಇರೋ ಟೈಮ್ ನಲ್ಲಿ ಗೊತ್ತಾಗಿ ಹೊರಗಡೆ ಬಂದಿದ್ದಾರೆ ಅಂತ. ಒಂದಿಷ್ಟು ಜನ ಈಗ ಆಲ್ರೆಡಿ ಸಿಕ್ಕಾಕೊಂಡ್ ಬಂದಿದ್ದಾರೆ. ಒಂದಿಷ್ಟು ಜನರ ರಕ್ಷಣಾ ಕಾರ್ಯಾಚರಣೆ ಕೂಡ ಆಗಿದೆ, ಜೀವಂತವಾಗಿ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ. 11 ಜನರನ್ನ ಇದುವರೆಗೂ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಜೀವಂತವಾಗಿ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಎಷ್ಟು ಜನ ಸಿಕ್ಕಾಕೊಂಡ್ ಬಿದ್ದಿದಾರಲ್ಲ ಅವರೆಲ್ಲ ಸೇಫ್ ಆಗಿ ಜೀವಂತವಾಗಿ ಹೊರಗಡೆ ಬರಲಿ ಅಂತ ನಾವು ಆಶಿಸೋಣ. ಕಾಂಪ್ಲೆಕ್ಸ್ ಬಿತ್ರಿ, ಕಾಂಪ್ಲೆಕ್ಸ್ ಬಿತ್ರಿ. ನೋಡಿ ನೋಡಪ್ಪ ನಾ ಅಂತೆ ಕಾಂಪ್ಲೆಕ್ಸ್ ಬಿತ್ರಿ. ಆಲ್ರೆಡಿ ಈಗ 200 ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಭರದಿಂದ ನಡೆಸ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಪೊಲೀಸರಲ್ಲಿ ಜಮಾವಣೆಗೊಂಡಿದ್ದಾರೆ. 20 ಆಂಬ್ಯುಲೆನ್ಸ್ ಇದೆ. ಯಾರನ್ನೆಲ್ಲ ರೆಸ್ಕ್ಯೂ ಮಾಡ್ತಾರೆ ಇಮಿಡಿಯೇಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಹಂಗಾಗಿ ಡಾಕ್ಟರ್ಸ್ ಜೊತೆಗೆ 20 ಆಂಬ್ಯುಲೆನ್ಸ್ ಸ್ಥಳದಲ್ಲೇ ಬೀಡ್ಬಿಟ್ಟಿದೆ. 10 ಜೆಸಿಬಿಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾನೆ ಇವೆ. 6 ಅಗ್ನಿಶಾಮಕ ವಾಹನಗಳು ಸ್ಥಳದಲ್ಲೇ ಬೀಡ್ಬಿಟ್ಟಿದೆ. ಇನ್ನು ಅವಶೇಷ ಜನ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಪ್ರತ್ಯಕ್ಷದರ್ಶಿಯೊಬ್ಬರು ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಈಗ 11 ಜನರನ್ನ ರಕ್ಷಣೆ ಮಾಡಿದ್ದಾಗಿದೆ. ಎಲ್ಲರೂ ಕೂಡ ಜೀವಂತವಾಗಿ ಹೊರಗಡೆ ಬಂದಿದ್ದಾರೆ, ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಸಿಬ್ಬಂದಿ. ಬಟ್ ಇವಾಗ 50ಕ್ಕೂ ಹೆಚ್ಚು ಜನ ಆ ಕಟ್ಟಡ ಬಿತ್ತಲ್ಲ, ಕೊಲಾಪ್ಸ್ ಆಯ್ತಲ್ಲ, ಆ ಟೈಮ್ ನಲ್ಲಿ ಅಲ್ಲೇ ಇದ್ರು. ಸೊ ಅವರೆಲ್ಲರೂ ಕೂಡ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿ ಒಬ್ರು ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇರೋದು ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ ಅಂತ. ಈಗ ಹೆಚ್ಚುವರಿ ರಕ್ಷಣಾ ಸಿಬ್ಬಂದಿಯನ್ನ ಕಳಿಸ್ಕೊಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ವಿಶೇಷ ವಿಮಾನದಲ್ಲಿ ಈಗ ಧಾರವಾಡಕ್ಕೆ ಹೋಗಿ ಎಲ್ಲರೂ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಮುಖ್ಯ ಕಾರ್ಯದರ್ಶಿಗೆ ಕುಮಾರಸ್ವಾಮಿ ಅವರು ಈ ಸೂಚನೆಯನ್ನ ಕೊಟ್ಟಿರೋದು. ಆಲ್ರೆಡಿ ಯಾರೆಲ್ಲ ಮಾತಾಡಿದ್ರು ನಮ್ ಜೊತೆ ಫೋನ್ ನಲ್ಲಿ ಅವರೆಲ್ಲ ಹೇಳಿರೋದು ಹೆಚ್ಚಿನ ಸಿಬ್ಬಂದಿಯ ಅಗತ್ಯತೆ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ, ನೆಸೆಸಿಟಿ ಇದೆ ಅನ್ಸುತ್ತೆ. ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆ ಆಗಬೇಕು. ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಈಸಿ ಕೂಡ ಅಲ್ಲ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡೋದು. ಜೊತೆಗೆ ನಮ್ಗೆ ಈಗ ಟೈಮ್ ಲಿಮಿಟ್ ಅಂತ ಕೂಡ ಹೇಳಕ್ ಆಗೋದಿಲ್ಲ.
ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿ ನಾವು ಅಲ್ಲಿ ಯಾರೆಲ್ಲ ಸಿಕ್ಕಾಕೊಂಡ್ ಬಂದಿದ್ದಾರೆ ಅವರನ್ನ ಸೇಫ್ ಆಗಿ ಹೊರಗಡೆ ಕರ್ಕೊಂಡ್ ಬರಬೇಕು ಅಂತ. ಹಾಗಾಗಿ ಹೆಚ್ಚಿನ ಸಿಬ್ಬಂದಿಯನ್ನ ಈಗ ಕಳಿಸಿ ಅಂತ ಕುಮಾರಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಧಾರವಾಡದ ಕುಮಾರೇಶ್ವರ ನಗರದ ಎಂಟ್ರೆನ್ಸ್ ಅಲ್ಲೇ ಬೃಹತ್ ಕಾಂಪ್ಲೆಕ್ಸ್ ಕುಸಿದು ಬಿದ್ದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು ಅವಘಡ ಸಂಭವಿಸಿದೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಸ್ಥಳದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಪರಶುರಾಮ್, ತಹಶೀಲ್ದಾರ್ ಪರಶುರಾಮ್, ಸದ್ಯಕ್ಕೆ ಎಷ್ಟು ಜನರನ್ನ ರೆಸ್ಕ್ಯೂ ಮಾಡಿದ್ದಾರೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ ಸ್ಥಳದಲ್ಲಿ ಈಗ? ಶರ್ಮಿತಾ, ವಿದ್ಯಾಕಾಶಿ ಧಾರವಾಡದಲ್ಲಿ ಇವತ್ತು ಒಂದು ಕರಾಳ ಘಟನೆ ನಡೆದಿದೆ. ಈ ಒಂದು ದುರಂತದಲ್ಲಿ ಈಗಾಗಲೇ ಸುಮಾರು 50ರಿಂದ 60 ಜನ ಕಟ್ಟಡದಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ ಸುಮಾರು 11ರಿಂದ 15ರವರೆಗೆ ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಏನು ನಾವು ಅದರ ಪಕ್ಕದ ಒಂದು ಅಂತಸ್ತಿನ 3 ಅಂತಸ್ತಿನ ಕಟ್ಟಡದ ಮೇಲ್ಗಡೆ ಇದ್ದೇವೆ. ಇಲ್ಲಿ ಏನು ಕಟ್ಟಡವನ್ನ ತೆರವುಗೊಳಿಸುವಂತಹ ಅವಶೇಷಗಳನ್ನ ಇಲ್ಲಿ ತೆರವುಗೊಳಿಸುವಂತಹ ಕಾರ್ಯಾಚರಣೆ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಜೊತೆಗೆ ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿಗಳನ್ನು ಇಲ್ಲಿ ಕರೆಸಿ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿದ್ದಾರೆ. ಸುಮಾರು 9ರಿಂದ 10 ಜೆಸಿಬಿಗಳು ಕಾರ್ಯಾಚರಣೆಗೆ ಇಳಿದಿದ್ದಾವೆ. ಕಟ್ಟಡದ ಅವಶೇಷಗಳು ಏನು ಕುಸಿದು ಬಿದ್ದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಘಟನಾ ಸ್ಥಳದ ಸುತ್ತಮುತ್ತ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿರುವುದರಿಂದಾಗಿ ಸ್ವಲ್ಪ ಅಡಚಣೆ ಕೂಡ ಉಂಟಾಗ್ತಾ ಇದೆ. ಪೊಲೀಸರು ಅವರನ್ನ ಇಲ್ಲಿಂದ ದೂರ ಕಳಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಸಚಿವ CS ಶಿವಳ್ಳಿ ಅವರು ಮತ್ತು ಮಾಜಿ ಸಚಿವ ವಿನಯ್ ಕುಲಕರ್ಣಿ, ರಾಜಕೀಯ ಕಾರ್ಯದರ್ಶಿ ಸಿಎಂ ರಾಜಕೀಯ ಕಾರ್ಯದರ್ಶಿ NH ಕೋನ್ ರೆಡ್ಡಿ ಅವರು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಒಂದು ನಡೀತಾ ಇರುವಂತಹ ಏನು ಕಾರ್ಯಾಚರಣೆ ಇದೆ ಅದಕ್ಕೆ ಒಂದು ಮಾರ್ಗದರ್ಶನವನ್ನು ಕೂಡ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ವಿನಯ್ ಕುಲಕರ್ಣಿ ಅವರಿಗೆ ಸಂಬಂಧಿಗೆ ಸೇರಿದಂತಹ ಈ ಒಂದು ಕಟ್ಟಡ ಆಗಿದೆ. ಅದರಲ್ಲಿ ಸುಮಾರು 7 ಜನ ಪಾರ್ಟ್ನರ್ಗಳಿದ್ದರು. ಕೆಳಗಿನ ಹಂತದ ಕಟ್ಟಡಗಳು ಸಿದ್ಧವಾದ ತಕ್ಷಣವೇ ಬಾಡಿಗೆ ಕೊಡಲಾಯಿತು. ಮೇಲ್ಹಂತದಲ್ಲಿ ಮತ್ತೆ ಕಾಮಗಾರಿ ಆರಂಭಿಸಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಕಟ್ಟಡ ಕುಸಿದಿದೆ. ನಮ್ಮ ಜೊತೆಗೆ ಪ್ರತ್ಯಕ್ಷದರ್ಶಿ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಆ ಸಂದರ್ಭದಲ್ಲಿ ಅವ್ರು ಇಲ್ಲಿದ್ರು. ನೀವು ಏನ್ ಮಾಡ್ತಾ ಇದ್ರಿ ಆ ಸಂದರ್ಭದಲ್ಲಿ ಇಲ್ಲಿ, ಮತ್ತು ಯಾವ ರೀತಿ ರಕ್ಷಣೆ ಮಾಡಿದ್ರಿ, ಅವ್ರಿಗೆ ಏನೇನ್ ನಡೀತಾ ಹೋಗಿ ಹೇಳ್ರಿ. ಬೈಕ್ ತಗೊಂಡ್ ಹೋಗ್ತಾ ಇದ್ದಾರೆ. ನಾನು ಹೋಗ್ಬೇಕಾದ್ರೆ ಸಡನ್ ಆಗಿ ಒಂಚೂರು ಅದು ಅಳಿಗಾಡ್ದಂಗೆ ಆದ ಕೂಡಲೇ ತರಬಿಸಿದ ಕೂಡಲೇ ಸುಮ್ಮನೆ ಪೂರ್ತಿ ಕಟ್ಟಡನ ತೆಳಗ್ ಬಿದ್ದುಬಿಡ್ತು. ಹಾಗಾಗಿ ಅವಾಗ ನಾವು ಇಲ್ಲಿ ಬಂದಾಗ ನೋಡಿದ್ವಿ, ಅದು ಪೂರ್ತಿ ಎಲ್ಲ ಬೊಂಬುಗಳು ಎಲ್ಲ ಮ್ಯಾಲ ಬಿದ್ದಂಗೆ ಆಗಿದ್ವು. ಅವನ್ನೆಲ್ಲ ಕಟ್ ಮಾಡ್ಕೊಂತು ಹಂಗೆ ತೆಳಗ್ ಹೋದಿವ್ರಿ. ತೆಳಗ್ ಹೋದಾಗ ಚೀರಾಡೋದು ಕೂಗಾಡೋದು ಚೀರಾಡೋದು ಕೇಸ್ಗಳೇ ಒಂದು ರೂಮ್ನಲ್ಲಿ 4 ಜನ ಹುಡುಗರಿದ್ರು. ಆ ಹುಡುಗರಲ್ಲಿ ಒಬ್ಬರದ್ದು ಮೊಬೈಲ್ ನನ್ನ ಕಡೆನೇ ಐತಿ, ಸೇವ್ ಮಾಡಿದ್ದೀವಿ. 4 ಜನರಿಗೂ ಏನು ಪ್ರಾಣಾಪಾಯ ಆಗಿಲ್ಲ. ಮತ್ತು ಆ ಬಳಿಕ ಒಂದು ಮೆಡಿಕಲ್ ಸ್ಟೋರ್ ಇತ್ತು. ಮೆಡಿಕಲ್ ಸ್ಟೋರ್ ಅದ್ರೊಳಗೆ ನೋಡಿದ್ವಿ, ಒಬ್ಬಗೆ ಹೆಣ್ಮಗಳಿದ್ಲು. ಒಳಗಡೆ ಹೊಕ್ಕು ಅವಳ ಪಾಪ ನಡೆದಾಡಕ್ಕೆ ಬರ್ದಂಥ ಪರಿಸ್ಥಿತಿ ಒಳಗೆ ಒಳಗಡೆ ಹೊಕ್ಕು ತೊಗೊಂಬಂದಿದ್ದೀವಿ. ಒಳಗಡೆ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಈ ಮೇಗಿಂದ ಏನಾದರೂ ಮ್ಯಾಲಿಂದ ಏನಾದರೂ ಅವ್ರ ಮೇಲೆ ಕುಸಿದ್ರೆ ಅಪಾಯ ಆಗ್ಬೋದೇನೋ ಅಂತ ಅನಿಸ್ತದ್ರಿ. ಮತ್ತು ಈ ಕಡೆ ಇಲ್ಲೊಂದು 4 ಜನ ಹುಡುಗರಿದ್ರು, ಅವ್ರನ್ನು ಕೂಡ ಸಂಪೂರ್ಣ ಜವಾಬ್ದಾರಿಯುತವಾಗಿ ತೆಗೆದಿದ್ದೀವಿ. ಇವೆಲ್ಲ ಬಿದ್ದು ನಾವೆಲ್ಲ ತೆಗೆದ ಮೇಲೆ ಬಂದವ್ರಿ. ಒಂದು 15-20 ನಿಮಿಷ ಆಗ ಕೂಡ್ಲೇನೆ ಬಂದಾರ್ರಿ ಅವರು. ನಾವು 9 ಜನರನ್ನ ರಕ್ಷಣೆ ಮಾಡಿದ್ದೀವಿ. ಒಟ್ಟಾರೆಯಾಗಿ ಇವರೇನಿದ್ದಾರೆ 9 ಜನರನ್ನ ರಕ್ಷಣೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರವೂ ಕೂಡ ಕೆಲವು ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಬಂದು ತೆರವುಗಳಂತ ಕೆಲಸವನ್ನ ಮಾಡಿದ್ದಾರೆ, ಸುರಕ್ಷಿತವಾಗಿ ಹೊರಗೆ ತಂದಿದ್ದಾರೆ. ಈಗಾಗಲೇ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಎಲ್ಲರನ್ನ ಸಾರ್ವಜನಿಕರು ಏನು ಇಲ್ಲಿ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದ್ರು ಅವ್ರನ್ನ ದೂರ ಕಳಿಸುವಂತ ಕೆಲಸ ಆಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಏನು ಸ್ಥಳೀಯ ಶಾಸಕರಾದಂತಹ ಅರವಿಂದ್ ಬೆಲ್ಲದವರು ಆಗಮಿಸಿದ್ದಾರೆ. ಬನ್ನಿ, ಅರವಿಂದ್ ಬೆಲ್ಲದವರು ಕೂಡ ಇಲ್ಲಿ ಬಂದು ಏನು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಘಟನೆ ನಡೀತು, ಜೊತೆಗೆ ಏನೆಲ್ಲ ಆಗಿದೆ, ಕಾರ್ಯಾಚರಣೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ರ ಕುರಿತು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಅರವಿಂದ್ ಬೆಲ್ಲದವರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ, ಕೇಳೋಣ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಸರ್ ಹೇಳ್ರಿ, ಯಾವ ರೀತಿ ಘಟನೆ ನಡೆದಿತ್ತು ಇದು, ಮತ್ತೆ ಈಗ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಏನು ಡೆಡ್ ಬಾಡಿ ಎಷ್ಟು ಸಿಕ್ಕಿದಾವೆ, ಏನು ಮಾಹಿತಿ ಇದೆ ಸರ್? ಏನು ಡೆಡ್ ಬಾಡಿ ಇನ್ನೂ ಯಾವ ಸಿಕ್ಕಿಲ್ಲ. ಸುಮಾರು ಒಂದು 100 ಜನ ಇಲ್ಲೇ ಟ್ರ್ಯಾಪ್ ಆಗಿದ್ದಾರೆ ಅಂತ ಒಂದು ಅಂದಾಜು. ಇದು ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಮೊದಲು ಇದು ಬಿಲ್ಡಿಂಗ್ 4 ಫ್ಲೋರಿಗೆ ಪರ್ಮಿಷನ್ ಇತ್ತಂತ, ಆಮೇಲೆ 6 ಫ್ಲೋರ್ನ ಕಟ್ಟಿದ್ರಂತ. ಆಮೇಲೆ ಬಿಲ್ಡಿಂಗ್ ಇನ್ನೂ ಕಂಪ್ಲೀಷನ್ ಆಗಿದ್ದಿಲ್ಲ, ಇದು ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಇತ್ತು. ಅದ್ರಾಗ ಇದನ್ನ ಬಿಲ್ಡಿಂಗ್ ಕೆಳಗಿನ ಎಲ್ಲ ಶಾಪ್ಸ್ ಅದು ಆಕ್ಯುಪೈ ಮಾಡಕ್ಕೆ ಕೊಟ್ಟಾರ, ಅವ್ನು ಸೇಲ್ ಮಾಡಿದಾರೆ. ಆಕ್ಯುಪೈ ಅಲ್ಲೆಲ್ಲ ಜನ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಹಾಗಾಗಿ ಎಷ್ಟು ಜನ ಟ್ರ್ಯಾಪ್ ಆಗಿದ್ದಾರೆ, ಎಷ್ಟು ಜನ ಅಲ್ಲೇ ಸತ್ತಿದ್ದಾರೆ, ಏನು ವಿಷಯ ಗೊತ್ತಾಗಿಲ್ಲ. ಈಗ ಒಂದು 3 ಬಾಡಿಗಳು ಹೊರಗೆ, ಈಗ 3 ಜನ ಸಿಕ್ಕಿದ್ದಾರೆ, ಅವ್ರು ಹೊರಗೆ ಬಂದಿದ್ದಾರೆ. ಎಷ್ಟು ಜನ ಇದ್ರು ಮತ್ತೆ ಯಾವ ರೀತಿ ಕುಸಿತ ಸರ್, ಏನು ಕಾರಣ ಇರಬಹುದು ಅಂತ ಗೊತ್ತಾಗ್ತಾ ಇದೆ ಸರ್ ಪ್ರಾಥಮಿಕ ಹಂತದಲ್ಲಿ? ಇದು ನ್ಯಾಚುರಲಿ ದ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ಡಿಸೈನ್ ಇವೆರಡರದ್ದು ಕಾಂಬಿನೇಷನ್ ಇರ್ತದೆ. ಯಾವುದೊಂದು ಕನ್ಸ್ಟ್ರಕ್ಷನ್, ಐ ಥಿಂಕ್ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ದಟ್. ಇದು ನೀವು ನೋಡಿದ್ರೆ ಗೊತ್ತಾಗ್ತೈತೆ, ಇದು ಕಟ್ಟಡದಾಗ ಸ್ಟ್ರೆಂತ್ ಇಲ್ಲ ಅನ್ನೋದು ಮೇಲ್ನಟದಿಂದ ಕಾಣಿಸ್ತದೆ. ಕೆರೆ ಉಸುಕ್ ಬಿಲ್ಡಿಂಗ್ ಐತಿ. ಅಂಡ್ ಐ ಆಮ್ ಶೂರ್ ಸ್ಟ್ರಕ್ಚರ್ಲಿ ಆಲ್ಸೋ ದೇರ್ ಲಾಟ್ ಆಫ್ ಫಾಲ್ಟ್ಸ್.
ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಇದು ಮಾಡಿದಾರಂತ ಸರ್? ಏನಾದ್ರು ನಾನೀಗ ಪೊಲೀಸ್ ಕಮಿಷನರ್ಗೆ DC ಅವ್ರಿಗೆ ಇಬ್ಬರಿಗೂ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತ ಯಾರ ಇಂಜಿನಿಯರ್ಸ್ ಅದಾರ, ಕಾಂಟ್ರಾಕ್ಟರ್ಸ್ ಅದಾರ, ಬಿಲ್ಡರ್ಸ್ ಅದಾರ, ಮತ್ತು ಇದಕ್ಕೆ ಅನ್ಆಕ್ಯುಪೈಡ್ ಬಿಲ್ಡಿಂಗಿಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಇದನ್ನ ಯೂಸ್ ಮಾಡಕ್ ಕೊಟ್ಟಂತ ಕಾರ್ಪೊರೇಷನ್ ಅಧಿಕಾರಿಗಳು ಇವರೆಲ್ಲರ ಮೇಲೂ ಆಕ್ಷನ್ ತಗೋರಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ, ಮತ್ತೆ ಇವತ್ತು ಅದು ಕಂಪ್ಲೇಂಟ್ ಲಾಜ್ ಆಗಬೇಕು. ನಾಳೆ ತನಕ ವೇಟ್ ಮಾಡಬೇಡ್ರಿ, ಇವತ್ತು ಕಂಪ್ಲೇಂಟ್ ಲಾಜ್ ಮಾಡ್ರಿ ಅಂತ ಹೇಳಿ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ. ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಮ್ಮಲ್ಲಿ ನೋಡ್ರಿ ನೀವು, ಇದು ಸಾಕಷ್ಟು ಜನ ಅದಾರ, ಸಾಕಷ್ಟು ಮಷಿನ್ ಐತಿ, ಆದ್ರೆ ಇದನ್ನ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅದರಲ್ಲಿ ಎಕ್ಸ್ಪರ್ಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಟೀಮ್ ಇಲ್ಲ. ಆಮೇಲೆ ಕಟ್ಟಿಂಗ್ ಮಷಿನ್ಸ್ ಇಲ್ಲ ನಮಗೆ, ಕ್ರೇನ್ಸ್ ಅದಾವು, JCB ಅದಾವು, ಕಟ್ಟಿಂಗ್ ಮಷಿನ್ಸ್ ಇಲ್ಲ. ಸೊ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ವಿ ಆರ್ ಫಾರ್ ಫ್ರಮ್ ಸ್ಯಾಟಿಸ್ಫ್ಯಾಕ್ಷನ್. ಏನು ಕಟ್ಟಡ ಬಿದ್ದಿದೆ ಅದನ್ನ ತೆರವುಗೊಳಿಸುವಂತಹ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಟೀಮ್ ಸರಿಯಾಗಿಲ್ಲ, ಕರ್ತವ್ಯ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಅದ್ರ ಬಗ್ಗೆ ನಮಗೆ ಸಂತೃಪ್ತಿ ಇಲ್ಲ ಅನ್ನುವಂಥ ಮಾತನ್ನ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಈ ಘಟನೆ ಕಾರಣವಾಗಿದೆ ಅದನ್ನ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಟ್ಟಡ ಮಾಲೀಕರ ಜೊತೆಗೆ ಏನು ಸ್ಥಳೀಯ ಅಧಿಕಾರಿಗಳಿದ್ದಾರೆ, ಮಹಾನಗರ ಪಾಲಿಕೆ ಅಧಿಕಾರಿಗಳೇನಿದ್ದಾರೆ ಅವ್ರ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಇನ್ನೂ ಆ ಘಟನಾವಳಿಯ ಸ್ಥಳಗಳನ್ನ ಮತ್ತು ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನು ತೋರಿಸ್ತೇನೆ. ಅದರ ಜೊತೆಗೆ ಕೋನ್ ರೆಡ್ಡಿ ಅವರು ನಮ್ಮ ಜೊತೆಗೆ ಇದ್ದಾರೆ, CM ರಾಜಕೀಯ ಕಾರ್ಯದರ್ಶಿ, ಅವ್ರನ್ನೂ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮೊದಲು ನಾನು ಅಲ್ಲಿ ದೃಶ್ಯಗಳಲ್ಲಿ ತೋರಿಸ್ತೇನೆ. ಅಲ್ಲಿ ಜನ ತೆರವುಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಟ್ಟಡವನ್ನ ಅಲ್ಲಿಂದ ಏನು ಬಿದ್ದಂತಹ ರಾಡ್ಗಳನ್ನ ತೆರವುಗೊಳಿಸೋ ಕೆಲಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಟ್ಟಿಂಗ್ ಮಷಿನ್ಗಳು ಇಲ್ಲಿ ಸರಿಯಾಗಿ ಬಂದಿಲ್ಲ ಇದುವರೆಗೂ. JCBಗಳು ಬಂದು ನಿಂತಿರೋದನ್ನ ಬಿಟ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು ದೃಶ್ಯದನ್ನ ನೋಡಿದ್ರೆ ಗಮನಕ್ಕೆ ಬರ್ತಾ ಇದೆ. ನಾನು ಈ ಕುರಿತು CM ರಾಜಕೀಯ ಕಾರ್ಯದರ್ಶಿ NH ಕೋನ್ ರೆಡ್ಡಿ ಅವರಿಗೆ ಮಾತಾಡ್ತೇನೆ. ಸರ್, ಹೇಳ್ರಿ, ಯಾಕೆ ಇಷ್ಟೊಂದು ಅವ್ಯವಸ್ಥೆ? ಕಟ್ಟಡ ಕುಸಿದು 2 ಗಂಟೆ ಆಗ್ತಾ ಬಂದ್ರು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ, ಕಟ್ಟಡ ತೆರವಿಗೆ ಸರಿಯಾದಂತಹ ಒಂದು ಕಾರ್ಯಾಚರಣೆ ನಡೀತಾ ಇಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡಿ. ಈಗಾಗಲೇ ಜಿಲ್ಲಾಧಿಕಾರಿಗಳು, ಕಮಿಷನರು ಮತ್ತು ಪೊಲೀಸ್ ಇಲಾಖೆ, ಇವರು PWD ಅವರು ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅದ್ರ ಕೂಡ ಸಾರ್ವಜನಿಕರ ಇಷ್ಟು ವಾರ ಫುಟಿಗೆ ಇಮಿಡಿಯೇಟ್ ಆದದ್ದು ನೋಡಲಿ. ಸ್ಟಾರ್ಟಿಂಗ್ ಬಂದಾಕಿನ ಇಷ್ಟು ಕಟ್ಟಿಗೆಗಳು ತೆಗಿಬೇಕು, ಇದು ತೆಗಿಬೇಕು, ಆಮೇಲೆ ಒಂದು 7 JCB, ಆಮೇಲೆ ಕ್ರೇನು ಮತ್ತು ಆಂಬ್ಯುಲೆನ್ಸ್ಗಳು ವಾರ ಫುಟಿಂಗ್ದಾಗ ಕೆಲಸ ನಡೆದ ಹೊರತಾಗಿ ಅಸ್ವಸ್ಥ ಏನಾಗಿಲ್ಲ. ಯಾಕಂದ್ರೆ ಸಾರ್ವಜನಿಕರ ಸಹಕಾರ ಬೇಕು. ರಾಡ್ ಕಟ್ಟಿಂಗ್ 3 ತರ್ತೀವಿ, ಆಮೇಲೆ BRTS ತಗೋತೇವೆ, ಒಂದು ಅಲ್ಲಿ ತರ್ತಕತ್ತೀವಿ. ಎಲ್ಲೆಲ್ಲಿ ಏನು ಬೇಕೋ ಆ ಎಲ್ಲ ವ್ಯವಸ್ಥೆ ಮಾಡೋಕ್ಕಾಗಿದೆ. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಇದನ್ನು ತಮ್ಮಂದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಸೂಚನೆ ಕೊಟ್ಟರು. ಅದಕ್ಕೆ ಏನು ಬೇಕು ಎಲ್ಲ ಅರೇಂಜ್ಮೆಂಟ್ ಮಾಡಿ, ಯಾವುದು ಕೂಡ ಹಿಂದೆ ಬಂದು ಆಗಬಾರ್ದು ಅಂತ ಹೇಳಿದ್ರು. ಅಧಿಕಾರಿಗಳು ಕೂಡ ನಿರಂತರವಾಗಿ ಸಂಪರ್ಕದ. ಅದ್ರ ಜೊತೆಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತಾಡಿ, PWD ಕಾರ್ಯದರ್ಶಿಗಳು ಹಿಂಗೆ ಸಂಪರ್ಕದಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ನಡೆಯುತ್ತೆ. ಸ್ವಲ್ಪ ಅದು ಘಟನೆ ಆದಂಥವ್ರಿಗೆ ನೋವು ಅಲ್ಲಿ ಇದ್ದಂಥವ್ರು ಫೋನ್ ಮಾಡಿದಕ್ಕೆ ಅವ್ರು ಹೊರಗೆ ತೆಗಿಬೇಕು. ಈಗಾಗಲೇ 9 ಜನ ಹೊರಗೆ ತೆಗೆದ್ರು, ಇನ್ನೂ ಜನ ಒಳಗಿದ್ದಾರೆ. ಅವ್ರು ಫೋನ್ ಮೂಲಕ ಹೊರಗೆ ಇರ್ತಿದ್ದಾರೆ. ಅವ್ರಿಗೆ ಪಾಲಕರೆಲ್ಲ ಅಳುದು ಖರೀದು ಮಾಡ್ತಿದ್ದಾರೆ. ಸರ್ಕಾರ ತನ್ನ ಕೆಲಸವನ್ನು ಸಂಪೂರ್ಣವಾಗಿ ಸರಿಯಾಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ನೋಡಿ, ಒಂದು ಕಳಪೆ ಕಾಮಗಾರಿ ಇರ್ಬೋದು, ಇದ್ರ ನೋಡಿದ್ರೆ ಅನಿಸ್ತೈತಿ. ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅನ್ಬೇಕಾದ ನಂತರ ಮೊದಲೇಕ್ಕೆ ಇದ್ದವ್ರನ್ನ ಬದುಕಿಸೋದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ನಂತರ ನೋಡಿ, ಈಗ ನಾವು ಆ ಕಡೆ ಲಕ್ಷ್ಯ ಇಲ್ಲ, ಇದ್ದವ್ರನ್ನ ಬದುಕಿಸ್ತಕ್ಕಂಥ ಪ್ರಯತ್ನವನ್ನು ಮೊದಲೇಕ್ಕೆ ಮಾಡ್ತೇವೆ. ಆಮೇಲೆ ಉಳ್ಕಿದ ಕಾನೂನು ಪೊಲೀಸರು ಅವ್ರು ಏನು ಮಾಡೋದು ಮಾಡೇ ಮಾಡ್ತಾರೆ, ನಾವೇ ಕೇಳೋದು ಇಲ್ಲ. ಮಹಾನಗರ ಪಾಲಿಕೆಯವರು ಪರ್ಮಿಷನ್ ಕೊಟ್ಟರು ಅಷ್ಟೇ ಅಲ್ಲ, ಅದ್ರ ಉಸ್ತುವಾರಿ ಕೂಡ ಕ್ವಾಲಿಟಿ ನೋಡ್ಬೇಕಾದದ್ದು. ಇಂಥ ಘಟನೆ ಅಂತ ಗೊತ್ತಾಗೈತಿ. ಭಾಳ ಕಡೆ ಯಾರೇ ಕಟ್ಟಡ ಕಟ್ಟಲಿ, ಒಳ್ಳೆ ಕಟ್ಟಡ ಕಟ್ಟಬೇಕು. ಇಂಥ ರೀತಿ ಆಗದಂಥ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು. ಈಗ 9 ಜನ ಈಗ ಟೋಟಲ್ ಹೋದ್ರು ಎಲ್ಲಿ ಆಸ್ಪತ್ರೆಗೆ. ಇನ್ನು ಕೆಲವು 1-2-3 ಮಂದಿ ಸೀರಿಯಸ್ ಅದಾರ ಅಂತಾರೆ, ಒಬ್ರು ಡೆತ್ ಆಗ್ಯಾರ ಅಂತಾರೆ. ಹಿಂಗೆ ಮಾಹಿತಿ ನಾವು ಇದ್ರ ಅವ್ರ ಹೊರಗಡೆ ತೆಗೆದು ಆಂಬ್ಯುಲೆನ್ಸ್ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಡಾಕ್ಟರ್ಸ್ ಬಂದಾರ, ಖಾಸಗಿ ಡಾಕ್ಟರ್ ಬಂದಾರ, ಸಾರ್ವಜನಿಕರು ಬಂದಾರ, ಖಾಸಗಿ ಗುತ್ತಿಗೆದಾರ ತಮ್ಮ ವಾಹನಗಳನ್ನ ಎಲ್ಲವನ್ನು ತರಿಸ್ಕೊಡ್ತಾ ಇದ್ದಾರೆ. ಏನೇ ಇಲ್ಲಿ ಮೊದ್ಲೇಕ ಇದ್ದಂಥ ಜೀವಗಳನ್ನ ಒಂದು 50-60 ಜನ ಅಂತಾರೆ, 100 ಜನ ಅಂತಾರೆ. ಕರೆಕ್ಟ್ ಅಂಕಿಅಂಶ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೋಡ್ಬೇಕಿದೆ ಎಲ್ಲ ತೆಗೆಯುವಂತ ಹೋದಾಗ ಇದು ಪೂರ್ತಿ ರಾತ್ರಿ ಆಗ್ಬೋದು ತೆಗಿಲಿಕ್ಕೆ. ಅಷ್ಟೆಲ್ಲ ಕೆಲಸ ಇದೆ, ಮಾಡ್ತಾರೆ ಅವರು. ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. CM ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದೇವೆ. CM ಅವರು ಕೂಡ ಏನು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡುವಂತೆ ಸೂಚಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಕೋನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಕೆಲವೇ ಗಂಟೆಗಳಲ್ಲಿ ಮುಗಿಯುವಂತಹ ಒಂದು ಕೆಲಸ ಅಲ್ಲ ಅನ್ನೋದು ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ 4 ಬಿಲ್ಡಿಂಗ್ಗಳು ಕೆಳಗೆ ಕುಸಿತಿರೋದ್ರಿಂದ ಅದರ ಎಲ್ಲ ಅವಶೇಷಗಳು ಇಲ್ಲಿ ಬಿದ್ದುಕೊಂಡಿದ್ದಾವೆ. JCBಗಳು ದೂರದಲ್ಲಿದ್ದಾವೆ, ಹತ್ತಿರ ಬಂದು ಒಂದೊಂದಕ್ಕೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ.
ಕೇವಲ 5-6 ಅಡಿ ಅಂತರದಲ್ಲಿ ಇದ್ಕೊಂಡು ಕೆಲಸ ಆಗ್ತಾ ಇದೆ. ಈಗ ಏನು ರಾಡ್ ಕಟಿಂಗ್ ಮಷೀನ್ ಅನ್ನ ತಂದು ಏನು ಅಲ್ಲಿ ಇದ್ದಂತಹ ಕಬ್ಬಿಣದ ಸರಳುಗಳನ್ನ ಕಟ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೆಡೆ ಅಗ್ನಿಶಾಮಕ ಸಿಬ್ಬಂದಿ ನಡುಕೆ ಎಲ್ಲಿ ಮಧ್ಯದಲ್ಲಿ ಎಲ್ಲಿ ಜಾಗ ಸಿಗ್ತದೋ ಅಲ್ಲಿ ನುಸುಳಿ ಯಾರಾದರೂ ಕೆಳಗೆ ಸಿಗ್ತಾರ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಕಟ್ಟಡದ ಲಕ್ಷಣವನ್ನ ಗಮನಿಸಿದರೆ ಯಾವುದೇ ರೀತಿಯ ಕಾಮಗಾರಿ ಚೆನ್ನಾಗಿ ಆಗಿಲ್ಲ. ಇಲ್ಲಿ ಎಲ್ಲಿ ಬೇಕಲ್ಲಿ ಉಸುಕು ಬಿಸಿ. ಓಕೆ ಥ್ಯಾಂಕ್ ಯು ಪರಶುರಾಮ್ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಪ್ರಹ್ಲಾದ್ ಜೋಶಿ ಅವರು ಮಾತಾಡ್ತಾರೆ ನೋಡಿ. ಆಪರೇಷನ್ ಯುದ್ಧೋಪಾದಿಯಲ್ಲಿ ನಡೀಬೇಕು. ಅಗತ್ಯ ಕಂಡು ಬಂದಲ್ಲಿ ಟ್ರೀಟ್ಮೆಂಟದ ಅಗತ್ಯ ಜಾಸ್ತಿ ಇದ್ದರೆ ಏರ್ ಆಂಬ್ಯುಲೆನ್ಸ್ ಮುಖಾಂತರ ಪೇಷಂಟ್ಗಳನ್ನು ಅಲ್ಲಿ ಗಾಯಾಳುಗಳನ್ನು ಬೆಂಗಳೂರು ಇತ್ಯಾದಿ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ರೆಸ್ಕ್ಯೂ ಆಪರೇಷನ್ಗೆ ಮಾಡಬೇಕು. SDRF ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಂಡವನ್ನು ತಕ್ಷಣ ಮುಖ್ಯಮಂತ್ರಿಗಳು ಕಳಿಸಬೇಕು. ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಹಿರಿಯ ಅಧಿಕಾರಿಗಳು ಗಮನ ಹರಿಸಬೇಕು ಮತ್ತು 2-3 ಏರ್ ಆಂಬ್ಯುಲೆನ್ಸು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ರೆಡಿ ಇಡಬೇಕು. ಇಮ್ಮಿಡಿಯೇಟ್ ಆಗಿ ರೆಸ್ಕ್ಯೂ ಆಪರೇಷನ್ಗೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತೇನೆ. ಮತ್ತು ಅದರಲ್ಲಿ ಗಾಯಗೊಂಡವರು ಆದಷ್ಟು ಶೀಘ್ರ ಗುಣಮುಖರಾಗಬೇಕು ಮತ್ತು ಅದರಲ್ಲಿ ಪ್ರಾಣಹಾನಿಯಾದವರಿಗೆ ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು, ಅವರಿಗೆ ಟ್ರೀಟ್ಮೆಂಟದ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಈಗ ನಾನು ಈಗ ನಾನು ದಿಲ್ಲಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಇಲ್ಲಿಗೆ ಬಂದಿದ್ದೆ. ಅದರ ಪ್ರಕಾರ ನಾನು ಇಮಿಡಿಯೇಟ್ ಆಗಿ ಈ ಸಭೆ ಪ್ರಾರಂಭ ಆಗ್ತಾ ಇದೆ, ಮುಗಿಸ್ತಾ